ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಇಂದಿನ ಮುಖ್ಯಾಂಶಗಳು: ಅನಧಿಕೃತ ಕೋಚಿಂಗ್ ಸೆಂಟರ್, ಅಧಿಕಾರಿಗಳಿಂದ ಸ್ಟ್ರಿಂಗ್ ಆಪರೇಷನ್, ಒಂದೇ ಮಗುವಿನ 2 ಕಡೆ ದಾಖಲೆ, ಎಚ್ಚೆತ್ತುಕೊಂಡ ಅಧಿಕಾರಿಗಳು. ಬೀದರ್ ಕೋಟೆಯ ಮೇಲೆ ಸೂರ್ಯಕಿರಣ, ಏರೋಬ್ಯಾಟಿಕ್ ಟೀಮ್ ಆಕರ್ಷಕ ಏರ್ಸು ಹಾಗೂ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ತಪ್ಪಿಸಿಕೊಂಡ ಹೋಗಲು ಪ್ರಯತ್ನಿಸಿದ ರೌಡಿ ಕಾಳೆ ಗುಂಡಿಟ್ಟು ಬಂಧಿಸಿದ ಪೊಲೀಸರು. ಪ್ರದೀಪ್ ಕುಂಟಿ. ಬೀದರ್ ತಾಲೂಕಿನಲ್ಲಿ ಹಣದ ಗಳಿಕೆಯ ತಮ್ಮ ದಂಧೆಯನ್ನು ಮಾಡಿಕೊಂಡು ಅಮಾಯಕರ ಪಾಲಕರನ್ನು ಸೂಲಿಗೆ ಮಾಡುತ್ತಿರುವ ಕೋಚಿಂಗ್ ಸೆಂಟರ್ಗಳ ಶುಕ್ರವಾರ ಶಿಕ್ಷಣ ಇಲಾಖೆ ಅಧಿಕಾರಿಗಳ ತಂಡ ಏಕಕಾಲಕ್ಕೆ ದಾಳಿ ನಡೆಸಿ ಪರಿಶೀಲನೆ ಮಾಡಿದರು. ಕೋಚಿಂಗ್ ಸೆಂಟರ್ಗಳು ನಡೆಸಲು ಅಭ್ಯಂತರ ಇಲ್ಲ, ಆದರೆ ಸರ್ಕಾರಿ ಮತ್ತು ಅನುದಾನಿತ ಖಾಸಗಿ ಶಾಲೆಯ ಮಕ್ಕಳನ್ನು ಅಲ್ಲಿ ದಾಖಲಾತಿ ಇಟ್ಟುಕೊಂಡು ಶಾಲೆಯ ಸಮಯದಲ್ಲಿ ಆ ಮಕ್ಕಳನ್ನು ಕೋಚಿಂಗ್ ಸೆಂಟರ್ಗಳಲ್ಲಿ ಪಾಠ ಬೋಧನೆ ಮಾಡುತ್ತಿರುವುದು ಮಹಾಪರಾಧ, ಕಾನೂನು ಬಾಹಿರ. ಆದರೂ ಇಲ್ಲಿಯವರೆಗೆ ಕಣ್ಮುಚ್ಚಿ ಸರ್ಕಾರ ಹಾಗೂ ಅಧಿಕಾರಿಗಳು ಎಚ್ಚರಿಕೊಂಡು ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸುವುದು ಪಾಲಕರಲ್ಲಿ ಸಂತಸ ತಂದಿದೆ. ಬೀದರ್ ಶಿಕ್ಷಣ ಕ್ಷೇತ್ರದ ಅಧಿಕಾರಿ ಟಿ.ಆರ್. ದೊಡ್ಡೆ ಅವರು ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿ, ಬೀದರ್ ತಾಲೂಕಿನಲ್ಲಿ ಸುಮಾರು 32 ಅನಧಿಕೃತ ಕೋಚಿಂಗ್ ಸೆಂಟರ್ ನಡೆಸುತ್ತಿರುವುದು ಪತ್ತೆಯಾಗಿದೆ. ಅವರು ಸರ್ಕಾರದ ನಿಯಮಗಳ ಪ್ರಕಾರ ನಡೆಸುತ್ತಿಲ್ಲ ಎನ್ನುವ ವಿಷಯ ಸ್ಪಷ್ಟವಾಗಿ ಕಂಡುಬಂದಿದೆ ಎಂದರು. ಈ ಕೋಚಿಂಗ್ ಸೆಂಟರ್ಗಳಲ್ಲಿ ಓದುವ ಮಕ್ಕಳು ಹೆಸರು ಬೇರೆ ಬೇರೆ ಶಾಲೆಗಳಲ್ಲಿ ಪ್ರವೇಶ ದಾಖಲಾತಿ ಹೊಂದಿದ್ದಾರೆ. ಒಂದು ಮಗು 2 ಕಡೆ ಏಕಕಾಲಕ್ಕಿರಲು ಹೇಗೆ ಸಾಧ್ಯ ಎನ್ನುವುದು ಸಾಮಾನ್ಯ ಜನರಿಗೆ ಗೊತ್ತಾಗುವಂಥದ್ದು. ನಗರದ ಶರಣಬಸಪ್ಪ ಕಾರಂಗಿ ಅವರು ನಡೆಸುತ್ತಿರುವ ಆದಿತ್ಯ ಕೋಚಿಂಗ್ ಸೆಂಟರ್ ಜೊತೆಯಲ್ಲಿ ವಸತಿ ರಹಿತ ಕೋಚಿಂಗ್ ನಡೆಸುತ್ತಿದ್ದ ಮಹಾಪರಾಧ ಎಂದರು. ನಾನು ದಾಳಿ ನಡೆಸಿರುವ ಸ್ಮಾರ್ಟ್ ಕೋಚಿಂಗ್ ಸೆಂಟರ್, ಆದಿತ್ಯ ಹಾಗೂ ಎಸಿ ಕೋಚಿಂಗ್ ಸೆಂಟರ್ ಅನಧಿಕೃತವಾಗಿ ನಡೆಸುತ್ತಿದ್ದಾರೆ ಎಂದರು. ಒಟ್ಟಾರೆ 42 ಅಧಿಕಾರಿಗಳು ತಂಡವನ್ನು ಮಾಡಿ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಭೇಟಿ ಅವರಲ್ಲಿ ಕಂಡು ಬಂದಿರುವ ವಿಷಯಗಳನ್ನು ಕುರಿತು ತನಗೆ ವರದಿ ಸಲ್ಲಿಸಲಾಗಿದೆ ಎಂದು ಹೇಳಿದರು. ಒಂದೇ ಮಗು 2 ಕಡೆ ದಾಖಲಿರುವುದರಿಂದ ಅಧಿಕೃತ ಶಾಲೆಗಳಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಆ ಮಕ್ಕಳಿಗೆ ಸರ್ಕಾರ ಮಧ್ಯಾಹ್ನ ಬಿಸಿ ಊಟ, ಸಮವಸ್ತ್ರ ಹಾಗೂ ಶೂಸ್ಗಾಗಿ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತದೆ. ಆದರೆ ಮಕ್ಕಳು ಕೋಚಿಂಗ್ ಸೆಂಟರ್ಗಳಲ್ಲಿ ಇರುವುದರಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ಹಾನಿಯಾಗಲಿದೆ ಎಂದರು. ಅಧಿಕಾರಿಗಳು ಸ್ಟ್ರಿಂಗ್ ಆಪರೇಷನ್ ಅನಧಿಕೃತ ಕೋಚಿಂಗ್ ಸೆಂಟರ್ ಪತ್ತೆ ಮಾಡಿದ್ದು ಶ್ಲಾಘನೀಯ. ಮಕ್ಕಳು ಶಾಲೆಯಲ್ಲಿ ಇಲ್ಲದವರು ಹಾಜರಾತಿ ಹಾಕುತ್ತಿರುವ ಅಲ್ಲಿಯ ಶಿಕ್ಷಕರ ಮೇಲೆ ಏನು ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ. ಕೋಚಿಂಗ್ ಸೆಂಟರ್ ಮೇಲೆ ದಾಳಿ ಒಂದು ದಂಧೆಯಾಗಿದೆ. ಕಾನೂನು ಉಲ್ಲಂಘಿಸಿದವರ ಮೇಲೆ ಅಷ್ಟೇ ಪ್ರಮಾಣದ ಶಿಕ್ಷೆಯಾಗಬೇಕು ಎನ್ನುವುದೇ ಬಡಪಾಯಿಗಳ ಅಭಿಪ್ರಾಯವಾಗಿದೆ. ಯಾವ ಕ್ಲಾಸು? 5th. ನೀನು ಪ್ರಾಪರ್ ಮೊದಲೇನು ಹೋಗ್ತಿದ್ದಿ? ಮೊದಲು 1 ಹಿಡಿದು ಇಲ್ಲೇ ಇದ್ದಿ, 4th ತನಕ. 4th ಯಾವ ಸಾಲಿಗೆ ಹೋಗ್ತಿದ್ದಿ? ಆಗಸ್ಟಿನ್. ಯಾವ ಊರು? ಕಣಜಿ. ಹಾಂ, ಕಣಜಿ. ನಿನ್ನ ಹೆಸರೇನು? ಪ್ರದ್ಯುಮ್. ತಂದೆ ಹೆಸರು? ಈಗ ಎಷ್ಟನೇತಿ ಕಡಿ ಏನು ಹೆಸರು? ಶುಭಮ್ಮ. ಏನು ಹೆಸರು? ಶುಭಮ್ಮ. ತಂದೆ ಹೆಸರು? We are taking that common general knowledge topics for them, for the town. ಕರೆಕ್ಟ್ ಟಾಪಿಕ್ ಹಂಗಾಗಿ ಜನರಲ್ ಟಾಪಿಕ್ಸ್ ಏನೋ ಅದೇ ಹೇಳ್ತಾರೆ. ಸಿಂಪಲ್ ಟಾಪಿಕ್ ಇದನ್ನು ಚೂಸ್ ಮಾಡಿ ಅವ್ರಿಗೆ ಪ್ರಿಪೇರ್ ಮಾಡಿರ್ತೀರಿ ನೆಕ್ಸ್ಟ್ ಫರ್ದರ್ ಲೆಸನ್. ಇಲ್ಲ ಸರ್, ನೀವು ಮಾಡ್ಲತ್ತೀರಿ, ಬಟ್ ಇದ್ದಿದ್ದೆಲ್ಲರೂ ಇದೆಯಲ್ಲ. Now, 2 1 2 x 6 2 12. Now 1 into 1 1. ಇವತ್ತು ಬೆಳಗ್ಗೆ ನಾವು ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ದೀವಿ ಸರ್. ಅಂದರೆ ನಮ್ಮ ಬೀದರ್ ಲೋಕಲ್ ತಾಲೂಕಿನಲ್ಲಿ ಸುಮಾರು 32 ಅನಧಿಕೃತ ಕೋಚಿಂಗ್ ಸೆಂಟರ್ಗಳಿದ್ದು ಸರ್. ನಾವು 40 ಜನ ಅಧಿಕಾರಿಗಳು ಏಕಕಾಲದಲ್ಲಿ ಒಂದು ಟೀಮ್ ಮಾಡಿಕೊಂಡು ಎಲ್ಲ ಕೋಚಿಂಗ್ ಸೆಂಟರ್ ಮೇಲೆ ನಾವು ದಾಳಿ ಮಾಡಿದ್ದೀವಿ ಸರ್. ನಮ್ಮ ಅಧಿಕಾರಿಗಳು ಅವುಗಳ ವಿವರವಾದ ಮಾಹಿತಿಯನ್ನು ನನಗೆ ಸಂಜೆವರೆಗೆ ಒಪ್ಪಿಸ್ತಾರೆ ಸರ್. ಅವು ಯಾವ ಕೋಚಿಂಗ್ ಸೆಂಟರ್ ಇದ್ದಾವೆ ಮತ್ತು ಅಲ್ಲಿ ಎಷ್ಟು ಮಕ್ಕಳಿದ್ದಾರೆ ಮತ್ತು ಅವ್ರ ಓನರ್ ಯಾರು, ಅವ್ರಿಗೆ ಅನುಮತಿ ಅದನ್ನ ಇಲ್ಲ ಅನ್ನೋ ಬಗ್ಗೆ ನಾನು ಸಂಪೂರ್ಣ ಮಾಹಿತಿನ ಸಾಯಂಕಾಲದ ನನ್ನ ಕೈ ಸೇರುತ್ತೆ ಸರ್. ಬಟ್ ಇವೆಲ್ಲ ಅನಧಿಕೃತಗಳು ಸರ್. ನಾವು ಪಟ್ಟಿ ಮಾಡಿದ್ದೀವಿ, ಅವಕ್ಕೆ ಯಾವಕ್ಕೂ ಅನುಮತಿ ಇಲ್ಲ, ಎಲ್ಲ ಅನತ್ರಾಯಿ ಸರ್. ಸರ್, ತಾವು ವಿಸಿಟ್ ಮಾಡಿದಿರಂತ, ತಾವು ವಿಸಿಟ್ ಮಾಡಿರ್ತಕ್ಕಂಥ ಗುಂಪ ಕಡೆ ಎಲ್ಲ ವಿಸಿಟ್ ಮಾಡಿದಿರಲ್ಲ ಸರ್. ಯಾವ್ಯಾವ ಸರ್ ಅದು ಎಲ್ಲಿಂದ ಕಂಡು ಬಂತಲ್ಲಿ? ನಾನು 4 ಸೆಂಟ್ರಿಗೆ ವಿಸಿಟ್ ಮಾಡಿದ್ದೀನಿ ಸರ್. ಆ 4 ಸೆಂಟ್ರ್ಗಳಲ್ಲಿ ಅನಧಿಕೃತ ಮಕ್ಕಳು ಕೋಚಿಂಗ್ ಸೆಂಟರ್ ಅಂತಲೇ ಗೊತ್ತಾಗಿದೆ ಸರ್.
ಅದರ ವಿವರವಾದ ಪಟ್ಟಿ ನನ್ನ ಕಡೆಗಿದೆ ಸರ್. ಒಂದು ಬೆಳಗ್ಗೆ ನಾವು ಮೊಟ್ಟ ಮೊದಲು ಹೋಗಿರ್ತಕ್ಕಂಥ ಕೋಚಿಂಗ್ ಸೆಂಟ್ರ್ ಅಂದರೆ ಆದಿತ್ಯ ಅಂತ ಸರ್. ಆದಿತ್ಯ ಕೋಚಿಂಗ್ ಸೆಂಟರ್ನಲ್ಲಿ ಬೆಳಗ್ಗೆ ನಾವು ಭೇಟಿ ಕೊಟ್ಟಿದ್ದೇವೆ ಸರ್. ಅಲ್ಲಿ ಅದು ನಡೆಸ್ತಕ್ಕಂಥವ್ರು ಶರಣಬಸಪ್ಪ ಕಾರ್ಯಮಂಗಿ ಅಂತ ಅದನ್ನು ನಡೆಸ್ತಾರೆ ಸರ್. ಇದು ಕೂಡ ಅನಧಿಕೃತವಾಗಿದೆ. ಅಲ್ಲಿ ಇನ್ನೊಂದು ತಪ್ಪು ಮಾಡಿದ್ದಾರೆ ಅವರು, ವಸತಿ ಸಹಿತ ಕೋಚಿಂಗ್ ಸೆಂಟರ್ ಮಾಡಿದ್ದಾರೆ ಸರ್. ಅದಕ್ಕೂ ಅನುಮತಿ ಇಲ್ಲ, ನಮ್ಮ ಇಲಾಖೆಯಿಂದ ಕೋಚಿಂಗೂ ಅನುಮತಿ ಇಲ್ಲ ಸರ್. ಅದೊಂದು ಮಾಡಿದ್ದೀವಿ ಸರ್. ಆನಂತರ ಸ್ಮಾರ್ಟ್ ಕೋಚಿಂಗ್ ಸೆಂಟರ್ ಅಂತ ಒಂದು ಸರ್, ಆಮೇಲೆ ACE ಅಂತ ಒಂದು ಸರ್, ಆಮೇಲೆ ಆದರ್ಶ ಅಂತಕ್ಕಂಥದ್ದು. ಒಟ್ಟು 4 ನನ್ನ ತಂಡಕ್ಕೆ ಬಂದಿರತಕ್ಕಂಥದ್ದು ಸರ್. ನಾವು ಹೆಂಗೆ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಸರ್, ನಾನು ಎಲ್ಲಿ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಒಬ್ಬ ಅಧಿಕಾರಿಗಳಿಗೆ ಅದನ್ನು ನಾನು ಇನ್ಚಾರ್ಜ್ ಕೊಟ್ಟಿದ್ದೆ, ಅವರು ಅದನ್ನು ರಾತ್ರಿ ವರ್ಕೌಟ್ ಮಾಡ್ಕೊಂಡು ಬಂದಿದ್ದಾರೆ. ಇರ್ತಕ್ಕಂಥ 40 ಜನ ಅಧಿಕಾರಿಗಳು ಯಾರು ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಬೆಳಗ್ಗೆ ಬಂದು ಅವರು ಆರ್ಡರ್ ಕೊಟ್ಟಾಗ ನಮ್ಗೆ ಗೊತ್ತಾಯಿತು ನಮಗಿಂತ ಕಡೆಗೆ ಬಂದಿದೆ ಅಂತ. ನಾನು ಕೂಡ ಅವರ ಒಂದು ಯಾವ ರೀತಿ ಆರ್ಡರ್ ಹಾಕಿದ್ದಾರೆ ಆ ರೀತಿ ನಾನು 4 ಸೆಂಟ್ರಿಗೆ ಭೇಟಿ ಕೊಟ್ಟು ಬಂದಿದ್ದೀನಿ ಸರ್. ಉಳಿದ ಎಲ್ಲ ಅಧಿಕಾರಿಗಳು ಇನ್ನೂ ಫೀಲ್ಡ್ನಲ್ಲಿದ್ದಾರೆ. ನಮ್ಗೆ ಸಂಜೆವರೆಗೆ ಇವುಗಳ ಸಂಪೂರ್ಣ ಮಾಹಿತಿ ಸಿಗ್ತದೆ ಸರ್. ಕೋಚಿಂಗ್ ಸೆಂಟ್ರಿಗೆ ಎಷ್ಟು ವಿದ್ಯಾರ್ಥಿಗಳು ಸ್ಟ್ರೆಂತ್ ಸರ್? ಅದಕ್ಕೆ ಅದು ಅನಧಿಕೃತ. ಅದು ಸ್ಟ್ರೆಂತ್ ಅಂದ್ರೆ ಏನು ಸರ್, ಅವರು ಕೋಚಿಂಗ್ ಸೆಂಟರ್ ಮೊದಲೇ ನಡೆಸಲಿಕ್ಕೆ ಅಂದರೆ ಅದಕ್ಕೊಂದು ಸಮಯ ಇದೆ ಸರ್. ಅಂದರೆ ಶಾಲಾ ಅವಧಿ ಹೊರತುಪಡಿಸಿ ಕೋಚಿಂಗ್ ಸೆಂಟರ್ ನಡೆಸಬೇಕು, ಶಾಲಾ ಅವಧಿಯಲ್ಲಿ ಅಲ್ಲ. ಆದರೆ ಇವ್ರು ನಡೀತಕ್ಕಂಥವು ಹೆಂಗೆ ಅಂದರೆ, ಸರ್ಕಾರಿ ಶಾಲೆಯ ಮಕ್ಕಳು, ಅನುದಾನಿತ ಶಾಲೆಯ ಮಕ್ಕಳು, ಖಾಸಗಿ ಶಾಲಾ ಮಕ್ಕಳು ದಾಖಲಾತಿ ಆ ಶಾಲೆಗಳಲ್ಲಿದೆ, ಆ ಮಕ್ಕಳು ಬಂದು ಇಲ್ಲಿ ಕೋಚಿಂಗ್ ತಗೋತಾರೆ. ಇದು ನಿಯಮ ಬಾಹಿರದ ಕ್ರಮ, ಇದಕ್ಕೆ ಅವಕಾಶ ಇಲ್ಲ ಸರ್. ಯಾಕಂದರೆ ಈಗ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ನಾವು ಬಟ್ಟೆ, ಪುಸ್ತಕ, ಅವ್ರಿಗೆ ಬಿಸಿ ಊಟ ಕೊಡ್ತೀವಿ, ದಿನಾಲು ಮೊಟ್ಟೆ ಕೊಡ್ತೀವಿ, ಚಿಕ್ಕಿ ಕೊಡ್ತೀವಿ, ಬಾಳೆಹಣ್ಣು ಕೊಡ್ತೀವಿ, ಹಾಲು ಕೊಡ್ತೀವಿ, ರಾಗಿ ಮಾಲ್ಟ್ ಕೊಡ್ತೀವಿ. ಇದೆಲ್ಲ ದುರುಪಯೋಗ ಆಗ್ತದೆ. ಆ ಮಗುವಿಗೆ ನಮ್ಮ ಶಿಕ್ಷಕರು ಅಲ್ಲಿ ಹಾಜರಿ ಹಾಕ್ತಾರೆ ಸರ್. ಆ ಮಗು ಇಲ್ಲಿ ಬಂದು ಓದ್ತದೆ. ಪಾಲಕರು 2 ಕಡೆಯಿಂದ ಸಫರ್ ಆಗ್ತಿದ್ದಾರೆ. ಒಂದು ಇಲ್ಲಿ ಕೋಚಿಂಗ್ ಫೀಸ್ ಕೊಟ್ಟು ಸಫರ್ ಆಗ್ತಿದ್ದಾರೆ, ಆಮೇಲೆ ಅಲ್ಲಿ ಹಾಜರಿ ಹಾಕೋರನ್ನು ಸುಮ್ಮನೆ ಹಾಕೋದಿಲ್ಲ. ನಿಮ್ಮ ಮಗನಿಗೆ ನಾವು ಹಾಜರಿ ಕೊಡ್ಬೇಕ್ರೆ ನಮಗೇನರ ಕೊಡ್ರಿ ಅಂತ ಅಲ್ಲಿ ಕೂಡ ಪಾಲಕರಲ್ಲಿ ಸುಲಿಗೆ ಆಗ್ತದೆ ಸರ್. ಸೊ ಇದು ಪಾಲಕರ ಸುಲಿಗೆ ಆಗ್ತಾಯಿದೆ, ಸರ್ಕಾರದ ನಿಯಮಗಳ ಉಲ್ಲಂಘನೆ ಆಗಿದೆ, ಸರ್ಕಾರದ ಹಣ ತುಂಬ ಬೊಕ್ಕಸಕ್ಕೆ ಲಾಸ್ ಆಗ್ತಾಯಿದೆ ಸರ್. ಮಕ್ಕಳ ಪಟ್ಟಿ ಬಂದ ಮೇಲೆ ಯಾವ ಶಾಲೆಯಿಂದ ಎಷ್ಟು ಮಕ್ಕಳಿದ್ದಾರೆ ಅಂಥೇಳಿ ಗೊತ್ತಾದ ಮೇಲೆ ಸಂಬಂಧಪಟ್ಟ ಶಾಲೆಗಳಿಗೆ ನೋಟಿಸ್ ಕೊಡ್ತೀವಿ ಸರ್. ಆ ಮುಖ್ಯ ಗುರುಗಳಿಗೆ ಈ ಮಕ್ಕಳು ನಿಮ್ಮ ಶಾಲೆಯಲ್ಲಿ ಇರಬೇಕಿತ್ತು, ಯಾಕೆ ಕೋಚಿಂಗ್ ಸೆಂಟ್ರಲ್ಲಿದ್ದಾರೆ ಅಂತ ಅವರನ್ನು ಕೇಳಿ ಕಾರಣ ಕೇಳಿ ನೋಟಿಸ್ ಕೊಡ್ತೀವಿ. ಅವರ ಈ ಮೇಲ್ನೋಟಕ್ಕೆ ಅವ್ರ ತಪ್ಪು ಕಂಡು ಬಂದಿದೆ. ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡಿದಾಗ ಅವ್ರು ಬೋಗಸ್ ಹಾಜರಿ ಹಾಕಿದ ಗಮನಕ್ಕೆ ಬಂತಂದರೆ ಅವ್ರ ಮೇಲೆ ಶಿಸ್ತು ಕ್ರಮಕ್ಕೆ ನಾನು ಮೇಲಾಧಿಕಾರಿಗೆ ತಕ್ಷಣ ಬರೆದು ಬಿಡ್ತೀನಿ ಸರ್. ಇಲ್ಲ, ಈ ಮಕ್ಕಳಂತೂ ಆಲ್ರೆಡಿ 2 ತಿಂಗಳು ಇಲ್ಲೇ ಇದ್ದೀವಿ ಅಂತ ಹೇಳ್ತಾರೆ ಸರ್. ಎಸ್ ಇದ್ದಾರೆ ಸರ್. ಅವ್ರ ಪ್ರಕಾರ ಅಟೆಂಡೆನ್ಸ್ ಇದೆಯಲ್ಲ ಪರಿಶೀಲನೆ ಮಾಡಿ. ಈಗ ನಾವು ಪರಿಶೀಲನೆ ಮಾಡಿದಾಗ ಮಕ್ಕಳು ಇಲ್ಲಿ ಹಾಜರಾಗಿದ್ದಾರೆ ಸರ್, ಅಲ್ಲಿ ಪ್ರೆಸೆಂಟ್ ಇದ್ದಾರೆ. ಎಲ್ಲಿ ಶಾಲೆಯಲ್ಲಿ ಅವರು ಟೀಚರ್ಸ್ ಹಾಜರಿ ಹಾಕಿದ್ದಾರೆ, ಇಲ್ಲೂ ಹಾಜರಿ ಇದೆ. ಅಲ್ಲಿ ಒಂದು ಮಗು 2 ಕಡೆಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ನಿಯಮ ಬಾಹಿರವಾದ ಕ್ರಮ ಸರ್. ಇದಕ್ಕೆ ಸಂಬಂಧಪಟ್ಟವರಿಗೆ ಏನು ನಿಯಮ ಪ್ರಕಾರ ಕ್ರಮ ತಗೊಳ್ತೀವಿ ಸರ್. ಭಾರತೀಯ ವಾಯುಪಡೆ ಬೀದರ್ನ ಸೂರ್ಯಕಿರಣ ಏರ್ಬ್ಯಾಟಿಕ್ ಟೀಮ್ನಿಂದ ಬೀದರ್ ಕೋಟೆಯ ಮೇಲೆ ಶುಕ್ರವಾರ ಆಕರ್ಷಕ ಏರ್ಸು ನಡೆಯಿತು. ಸೂರ್ಯಕಿರಣ ಟೀಮ್ ಲೀಡರ್ ಗ್ರೂಪ್ ಕ್ಯಾಪ್ಟನ್ ಗುರುಪ್ರೀತ್ ಸಿಂಗ್ ದಿನೋ ನೇತೃತ್ವದಲ್ಲಿ ನಡೆದ ಏರ್ಸೋ ಕಾರ್ಯಕ್ರಮದಲ್ಲಿ 9 ಸೂರ್ಯಕಿರಣ ವಿಮಾನಗಳು ವಿವಿಧ ರೀತಿಯಲ್ಲಿ ಆಕರ್ಷಕ ಪ್ರದರ್ಶನ ನೀಡುವ ಮೂಲಕ ನೋಡುಗರರ ಮಂತ್ರ ಮುಗ್ಧನಾಗಿಸಿದ್ದವು.
ಸಬ್ ಇನ್ಸ್ಪೆಕ್ಟರ್ ಮೇಲೆ ಮಹಾರಾಷ್ಟ್ರದಿಂದ ಹಲ್ಲೆ ಮಾಡಿ ತಪ್ಪಿಸಿಕೊಂಡು ಹೋಗಲು ಯತ್ನಿಸಿದ ರೌಡಿಯ ಕಾಲಿಗೆ ಗುಂಡಿಟ್ಟು ಬಂಧಿಸುವುದಾಗಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಡಿ ತಿಳಿಸಿದರು. ಸದರಿ ವಿಷಯ ಕುರಿತು ಮಾಧ್ಯಮದವರ ಜೊತೆ ಅವರು ಮಾತನಾಡಿ ಸಂಪೂರ್ಣ ಮಾಹಿತಿ ನೀಡಿದರು. ಆಗಸ್ಟ್ 28ರಂದು ಧನ್ನೂರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಣಜಿ ಗ್ರಾಮದ ಪ್ರಕಾಶ್ ಸ್ವಾಮಿ ಅವರನ್ನು ಅಪರಿಚಿತರ ಕಾರ್ನಲ್ಲಿ ಬಂದು ಅಪಹರಿಸಿಕೊಂಡು ಹೋಗಿರುತ್ತಾರೆ ಎಂದು ಅವರು ಮಗ ನಾಗೇಂದ್ರ ನೀಡಿರುವ ದೂರಿನ ಮೇಲೆ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗಾಗಿ ನಾವು ಪೊಲೀಸ್ ಅಧಿಕಾರಿಗಳ ತಂಡವನ್ನು ರಚಿಸಲಾಗಿದೆ ಎಂದು ಹೇಳಿದರು. ಅಪಹರಣಕ್ಕೊಳಗಾದ ವ್ಯಕ್ತಿಯನ್ನು ಉಸ್ಮಾನಾಬಾದ್ ಜಿಲ್ಲೆಯಲ್ಲಿ ಬಿಟ್ಟು ಆರೋಪಿಗಳು ಪರಾರಿಯಾಗಿರುತ್ತಾರೆ. ಅಲ್ಲಿಂದ ಅಪಹರಣಗೊಳಗಾದ ವ್ಯಕ್ತಿಯನ್ನು ಕರೆದುಕೊಂಡು ಬಂದಿರಲಾಗುತ್ತದೆ. ಅಪಹರಣವಾದ ಕಣಜಿ ಗ್ರಾಮದ ಪ್ರಕಾಶ್ ಸ್ವಾಮಿ ಅದೇ ಗ್ರಾಮದ ಹನುಮಂತ್ ಎನ್ನುವ ಮಧ್ಯೆ ಹಣಕಾಸಿನ ತಕರಾರು ಆಗಿರುತ್ತದೆ. ಈ ಹನುಮಂತನು ಕುಬಕೇಳಿಗೆ ಗ್ರಾಮದ ಒಂದು ಗುಂಪು ಅಪಹರಿಸಿಕೊಂಡು ಹೋಗಲು ಹನುಮಂತ್ ಸೂಪರ್ ನೀಡುತ್ತಾನೆ ಎಂದರು. 5 ಜನ ಆರೋಪಿಗಳಲ್ಲಿ ಪ್ರಮುಖ ಆರೋಪಿ ಸಂಗಮೇಶ್, ವಿಜಯ್, ಗುಂಡು ಅವರನ್ನು ಬಂಧಿಸಿ ವಾಹನದಲ್ಲಿ ಕರೆದುಕೊಂಡು ಬರುವಾಗ ದಾರಿ ಮಧ್ಯೆ ಟ್ಯಾಲೆಂಟ್ ಬಂದಿದೆ ಹೇಳಿದಾಗ ವಾಹನ ನಿಲ್ಲಿಸಿದಾಗ ಸಂಗಮೇಶ್ ಪೊಲೀಸರ ಕಣ್ಣು ತಪ್ಪಿಸಿಕೊಂಡು ಪರಾರಿಯಾಗಿರುತ್ತಾನೆ. ಪರಾರಿಯಾದ ಆರೋಪಿಯು ಕುರ್ಬಕೇಳಿಗೆ ಗ್ರಾಮದ ಹತ್ತಿರದ ಸಿದ್ದೇಶ್ವರ ದೇವಾಲಯದ ಸುತ್ತಲೂ ಇದ್ದಾನೆ ಎನ್ನುವ ಲೊಕೇಶನ್ ಪಡೆದು ಅವರನ್ನು ಪತ್ತೆ ಹಚ್ಚಿ ಬಂಧಿಸಲು ಹೋದಾಗ PSI ಅವರ ಮೇಲೆ ಮಹಾರಾಷ್ಟ್ರದಿಂದ ಸಂಗಮೇಶ್ ಹಲ್ಲೆ ಮಾಡಿರ್ತಾನೆ. PSI ಅವರನ್ನು ರಕ್ಷಣೆ ಮಾಡಲು ಹೋದ ಕಾನ್ಸ್ಟೇಬಲ್ ಗುರುನಾಥ್ ಹಾಗೂ HC ರಾಜೇಂದ್ರ ಅವರ ಮಧ್ಯೆ ಸಂಘರ್ಷ ನಡೆದಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಗಾಯಗೊಳಿಸಿ ತಪ್ಪಿಸಿಕೊಂಡು ಹೋಗಲು ಯತ್ನಿಸಿದ್ದ ಸಂಗಮೇಶ್ PSI ಅವರು ತಮ್ಮ ಆತ್ಮರಕ್ಷಣೆಗಾಗಿ ಅವನ ಮೇಲೆ 2 ಗುಂಡು ಹಾರಿಸಿದಾಗ ಒಂದೇ ಗುಂಡು ತಪ್ಪಿಸಿಕೊಂಡಿದ್ದ, ಇನ್ನೊಂದು ಗುಂಡು ಕಾಲಿಗೆ ತಗಲಿಕೆ ಬಳಿಕ ನೆಲಕ್ಕೆ ಉರುಳಿದೆ ಎಂದು ತಿಳಿಸಿದರು. ಗಾಯಗೊಂಡಿರುವ PSI ಹಾಗೂ ಕಾನ್ಸ್ಟೇಬಲ್ ಹಾಗೂ HC ಅವರು ಬಾಲ್ಕಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಆರೋಪಿ ಸಂಗಮೇಶ್ ಅವರನ್ನು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಎಂದು ತಿಳಿಸಿದರು. ಪ್ರಮುಖ ಆರೋಪಿ ಈಗಾಗಲೇ ಸುಮಾರು 18ಕ್ಕೂ ಹೆಚ್ಚಿನ ಪ್ರಕರಣದಲ್ಲಿದ್ದ ರೌಡಿ ಸೀಟ್ ಇರುತ್ತದೆ ಎಂದು SP ಮಾಹಿತಿ ನೀಡಿದರು. ಬಂಧಿಸಿರುವ ಇನ್ನುಳಿದ 2 ಸಹ ಅಪರಾಧ ಇತಿಹಾಸವುಳ್ಳವರಾಗಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ ಹಾಗೂ DYSP CPI ಇದ್ದರು. ರಾಘವನ್ ಪುಟ್ಟಿ ಹತ್ರೇನು ಮತ್ತು ಪ್ರಶಾಂತ್ ರೀ ಯಾವ ಊರೇ ನಿಂದು ಇಲ್ಲ ಅಂದರೆ ಮೊನ್ನೆ ಧನುರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಪ್ರಕರಣ ದಾಖಲೆ ಆಗಿರುತ್ತದೆ. ಕಾಣಜಿ ಅನ್ನೋ ಒಂದು ವಿಲೇಜಲ್ಲಿ ಒಬ್ಬ ಪ್ರಕಾಶ್ ಸ್ವಾಮಿ ಅನ್ನುವ ಒಬ್ಬನಿಗೆ ಅಪಹರಣೆ ಮಾಡಿಕೊಂಡು ಹೋಗಿರ್ತಾರಂತ ಒಂದು ಪ್ರಕರಣ ದಾಖಲಾಗಿರ್ತದೆ. ಸುಮಾರು 6 ಜನರು ಎರ್ಟಿಗಾ ಗಾಡಿಯಲ್ಲಿ ಬಂದು ಅವರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾರಂತ ನಮ್ಮಲ್ಲಿ ಕೇಸು ದಾಖಲೆ ಆಗಿರ್ತದೆ. ನಾವು ಇನ್ವೆಸ್ಟಿಗೇಷನ್ ಮಾಡಿದ್ದಾಗ ಲೋಕಲ್ ಅದೇ ಊರಿಗೆ ಸೇರಿದ್ದ ಒಬ್ಬ ಹನುಮಂತಪ್ಪ ಅಂತ ಒಬ್ಬನು ಇನ್ವಾಲ್ವ್ ಆಗಿದ್ದಾನೆ. ಹನುಮಂತಕ್ಕೂ ಮತ್ತು ಪ್ರಕಾಶ್ಗೂ ಹಣಕಾಸಿನ ವ್ಯವಹಾರ ಇದೆ. ಆ ವಿಷಯ ಸಲುವಾಗಿ ಜಗಳ ಆಗಿ ಬಾಲ್ಕಿ ಸಬ್ ಡಿವಿಷನ್ಗೆ ಸೇರಿದ್ದ ಕುರುಬಾ ಕೇಳಗಿ ಅಂತ ಒಂದು ವಿಲೇಜ್ ಇದೆ. ಆ ವಿಲೇಜಿಗೆ ಸೇರಿದ್ದ ಒಂದು ಗುಂಪಿಗೆ ಒಂದು ಸುಪಾರಿ ಕೊಡ್ತಾರೆ ಅಪಹರಣ ಮಾಡೋಕ್ಕೆ. ಆ ಗುಂಪಿಗೆ ಸೇರಿದ್ದ 6 ಜನರು ಈ ಪ್ರಕಾಶ್ ಅನ್ನೋರನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗಿರ್ತಾರೆ. ಲಾತೂರಲ್ಲಿದ್ದಾರೆ ಅಂತ ಮಾಹಿತಿ ಸಿಗ್ತದೆ ನಮಗೆ. ನಾವು ಅವರನ್ನು ಚೇಸ್ ಮಾಡಿಕೊಂಡು ಹೋಗುತ್ತೇವೆ. ಲಾತೂರಿಂದ ಮತ್ತು ಬೇರೆ ಬೇರೆ ಕಡೆ ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ ಕಡೆ ಹೋಗಿ ಅಲ್ಲಿಂದ ನಿಜಾಮಾಬಾದ್ಗೆ ಹೋಗಿರ್ತಾರೆ ಅಂತ ನಮಗೆ ಮಾಹಿತಿ ಸಿಗ್ತದೆ. ನಾವು ಚೇಸ್ ಮಾಡೋದು ಗೊತ್ತಾಗಿ ಆರೋಪಿಗಳು ಇವರನ್ನು ಮಹಾರಾಷ್ಟ್ರ ಉಸ್ಮಾನಾಬಾದ್ ಡಿಸ್ಟ್ರಿಕ್ಟಲ್ಲಿ ಬಿಟ್ಟು ಅವರು ಪರಾರಿಯಾಗಿರ್ತಾರೆ ಅಲ್ಲಿಂದ. ಆಮೇಲೆ ನಿನ್ನೆ ಬೆಳಗ್ಗೆ ನಾವು ಹೋಗಿ ಅಪಹರಣಕ್ಕೆ ಒಳಗಾದ ಈ ಪ್ರಕಾಶ ಸ್ವಾಮಿಯನ್ನು ರೆಸ್ಕ್ಯೂ ಮಾಡ್ಕೊಂಡು ಬರ್ತೇವೆ. ಆಮೇಲೆ
ಆರೋಪಿಗಳನ್ನು ಬೆನ್ನತ್ತಿಕೊಂಡು ನಾವು ನಿಜಾಮಾಬಾದ್ಗೆ ಹೋಗ್ತೇವೆ. ನಿಜಾಮಾಬಾದಲ್ಲಿ ನಮಗೆ 3 ಆರೋಪಿಗಳು ಸಿಗ್ತಾರೆ. ಅದರಲ್ಲಿ ಮುಖ್ಯ ಆರೋಪಿ ಸಂಗಮೇಶ್ ಹಾಗೂ ಗುಂಡಪ್ಪ ಹಾಗೂ ವಿಜಯ್ ಅಂತ 3 ಆರೋಪಿಗಳು ಸಿಗ್ತಾರೆ ನಮ್ಮ PSIಗೆ. 3 ಜನ ಕರ್ಕೊಂಡು ಬರುವಾಗ ನಿನ್ನೆ ಈವ್ನಿಂಗ್ ಸುಮಾರು 5 ಗಂಟೆಗೆ ನಮ್ಮ ಬಾರ್ಡ್ರಿಗೆ ಬಂದ ತಕ್ಷಣ ಕಾರಂಜಿ ವಿಲೇಜ್ ಹತ್ತಿರ ಬಂದ ತಕ್ಷಣ ನನಗೆ ಟಾಯ್ಲೆಟ್ ಬರ್ತಾ ಇದೆ ಅಂತ ಗಾಡಿಯಿಂದ ಇಳಿದು ನಮ್ಮ PSIಗೆ ತಳ್ಳಿಬಿಟ್ಟು ಅಲ್ಲಿಂದ ಸಂಗಮೇಶ್ ಅನ್ನೋ ಒಬ್ಬ ಮುಖ್ಯ ಆರೋಪಿ ಪರಾರಿ ಆಗಿರ್ತಾನೆ, ಎಸ್ಕೇಪ್ ಆಗಿರ್ತಾನೆ. ಸೊ ನಮಗೆ ನಮ್ಮ ಕಸ್ಟಡಿಯಲ್ಲಿದ್ದ ವಿಜಯ್ ಹಾಗೂ ಗುಂಡಪ್ಪ, ಆರೋಪಿ ಸಂಗಮೇಶ್ ವಿಜಯ್ ಫೋನ್ ಯೂಸ್ ಮಾಡ್ತಾನೆ ಅಂತ ನಮಗೆ ಹೇಳಿರ್ತಾರೆ. ಆ ಫೋನನ್ನು ನಾವು ಟ್ರೇಸ್ ಮಾಡಿದ್ದಾಗ ನಿನ್ನೆ ನೈಟ್ ನಮಗೆ ತನ್ನ ಸ್ವಂತ ಊರು ಹತ್ತಿರ ಒಂದು ಟೆಂಪಲ್ ಇದೆ, ಸಿದ್ದೇಶ್ವರ ಸ್ವಾಮಿ ಸಣ್ಣ ಟೆಂಪಲ್ ಇದೆ. ಆ ಟೆಂಪಲ್ ಕಡೆ ಲೊಕೇಶನ್ ಬರ್ತಾ ಇತ್ತು ನಮಗೆ ನಿನ್ನೆ ನೈಟು. ನಾವೆಲ್ಲರೂ ಒಂದು ತಂಡವನ್ನು ರಚಿಸಿಕೊಂಡು ನಮ್ಮ PSI ಭಾಲ್ಕಿ ರೂರಲ್ PSI ಹಾಗೂ ಕ್ರೈಮ್ ಸ್ಟಾಫು ಅವನನ್ನು ಹಿಡಿಬೇಕಂತ ಇವತ್ತು ಬೆಳಗ್ಗೆ 5 ಗಂಟೆಗೆ ನಾವು ಸ್ಪಾಟಿಗೆ ಹೊರಡ್ತೇವೆ. ಸ್ಪಾಟಲ್ಲಿ ಇವನು ನಮಗೆ ಅಲ್ಲೇ ಇದ್ದಾನಂತ ಪತ್ತೆ ಆಗಿರ್ತದೆ ನಮ್ಮ ಕ್ರೈಮ್ ಸ್ಟಾಫ್ಗೂ PSIಗೂ. ಏಕಾಏಕಿ ನಮ್ಮ PSI ಮೇಲೆ ಒಂದು ಮಚ್ಚಿನಿಂದ ಹಲ್ಲೆ ಮಾಡಿರ್ತಾನೆ. ನಮ್ಮ PSIನ ತಪ್ಪಿಸೋಕ್ಕೆ ಹೋಗಿ PSIನ ಕಾಪಾಡೋಕ್ಕೆ ಹೋಗಿ ನಮ್ಮ ಕ್ರೈಮ್ ಸ್ಟಾಫ್ ಅವರು ಅವನೊಟ್ಟಿಗೆ ಇದು ಒಂದು ಸಣ್ಣ ಘರ್ಷಣೆ ನಡೆಯುತ್ತದೆ. ಘರ್ಷಣೆಯಲ್ಲಿ ನಮ್ಮ ಇಬ್ಬರು ಕ್ರೈಮ್ ಸ್ಟಾಫು ಗಾಯಗೊಂಡಿರ್ತಾರೆ. ಒಬ್ಬರು ಗುರುನಾಥ್ ಅಂತ ಕಾನಿಸ್ಟೇಬಲ್, ಇನ್ನೊಬ್ಬರು ರಾಜೇಂದ್ರ ಅಂತ ಹೆಡ್ ಕಾನಿಸ್ಟೇಬಲ್. ಅವ್ರಿಗಿಬ್ಬರಿಗೂ ಗಾಯಗಳಾಗಿರ್ತವೆ. ಒಬ್ಬರಿಗೆ ಈ ಕಡೆ ಕೈ ಮೇಲೆ ಒಂದು ಮಚ್ಚಿನ ಒಂದು ಏಟಾಗಿರ್ತದೆ. ಇನ್ನೊಬ್ಬ ನಮ್ಮ ಹೆಡ್ ಕಾನಿಸ್ಟೇಬಲ್ ರಾಜೇಂದ್ರಗೆ ಚೆಸ್ಟ್ ಮೇಲೆ ಒಂದು ಡೀಪ್ ಇಂಜುರಿ ಆಗಿರ್ತದೆ. ಆಮೇಲೆ PSI ಅವರು ಎಚ್ಚೆತ್ತುಕೊಂಡು ಗಾಳಿಯಲ್ಲಿ ಒಂದು 2 ಸತಿ ಫೈರಿಂಗ್ ಮಾಡಿರ್ತಾರೆ. ಈವನ್ ಆಫ್ಟರ್ ವಾರ್ನಿಂಗ್ ಕೂಡ ಅವನು ಮಚ್ಚನ್ನು ಬಿಡದೆ PSI ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಾಗ 2 ಸತಿ ಫೈರಿಂಗ್ ಮಾಡಿರ್ತಾರೆ ನಮ್ಮ PSI. ಒಂದು ಗುಂಡು ಮಿಸ್ ಆಗಿರ್ತದೆ, ಇನ್ನೊಂದು ಗುಂಡು ಆರೋಪಿ ಸಂಗಮೇಶ್ ಕಾಲಿಗೆ ಇದು ಫೈರ್ ಆಗಿರ್ತದೆ. ಸೊ ತಕ್ಷಣ ಅವನು ಅಲ್ಲೇ ಬಿದ್ದಿರ್ತಾನೆ. ನಮ್ಮ ಇವರು PSI ಅವರು ಎಲ್ಲ ವ್ಯಕ್ತಿಗೆ ವಶಕ್ಕೆ ಪಡೆದು ಬಾಲ್ಕಿ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ತಾರೆ. ಅದೇ ರೀತಿ ನಮ್ಮ ಕ್ರೈಮ್ ಸ್ಟಾಫನ್ನು ಕೂಡ ನಾವು ಬಾಲ್ಕಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿರ್ತೇವೆ ಬೆಳಗ್ಗೆ. ಇಬ್ಬರು ನಮ್ಮ ಸಿಬ್ಬಂದಿಗಳಿಬ್ಬರು ಸ್ಟೇಬಲ್ ಇದ್ದಾರೆ. ದೇ ಆರ್ ಔಟ್ ಆಫ್ ಡೇಂಜರ್. ಇಂಜುರೀಸ್ಗೆ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ನಮ್ಮ ಪೊಲೀಸರು, ನಮ್ಮ ಡಾಕ್ಟರ್ಸು ಬಾಲ್ಕಿ ಗೌರ್ಮೆಂಟ್ ಹಾಸ್ಪಿಟಲ್. ಆದರೆ ಆರೋಪಿ ಸಂಗಮೇಶ್ಗೆ ಮಾತ್ರ ಬಾಲ್ಕಿ ಹಾಸ್ಪಿಟ್ಲಿಂದ ಇಲ್ಲಿಗೆ ರಿಫರ್ ಮಾಡಿರ್ತಾರೆ, ನಮ್ಮ ಬೀದರ್ ಬ್ರಿಮ್ಸ್ಗೆ ರಿಫರ್ ಮಾಡಿರ್ತಾರೆ. ಈಗ ಆ ವ್ಯಕ್ತಿಗೆ ಕೂಡ ಚಿಕಿತ್ಸೆ ಆಗಿದೆ. ಸೊ ಹಿ ಈಸ್ ಆಲ್ಸೋ ಔಟ್ ಆಫ್ ಡೇಂಜರ್. ಇದಲ್ಲದೆ ಇನ್ನೂ 4 ಆರೋಪಿಗಳು ಇನ್ನೂ ಪರಾರಿಯಲ್ಲಿದ್ದಾರೆ. ಅವರನ್ನು ಕೂಡ ನಾವು ಅತಿ ಶೀಘ್ರದಲ್ಲೇ ನಾವು ಹಿಡಿತೇವೆ. ಸರ್, ಹಿಂದೆ ಕೂಡ ಆರೋಪಿದ ಭಾಗಿಯಾಗಿದ್ದಾರೆ ಸರ್ ಯಾವ್ದಾರ? ಹೌದು, ಈ ಸಂಗಮೇಶ್ ಅನ್ನೋ ಆರೋಪಿ ಈ ಹಿಂದೆ ಗೂಂಡಾ ಆ್ಯಕ್ಟಲ್ಲಿ ಕೂಡ ಅರೆಸ್ಟ್ ಆಗಿ ಸುಮಾರು 1 ವರ್ಷ ಕಾಲ ಜೈಲಲ್ಲಿದ್ದಾನೆ. ಆಮೇಲೆ ಸುಮಾರು 18 ಕೇಸುಗಳಿವೆ ಈ ವ್ಯಕ್ತಿ ಮೇಲೆ. ರೌಡಿ ಶೀಟು ಇದೆ. ಎಲ್ಲ ಡೊಕ್ಯಾಟಿ ಹಾಗೂ ರಾಬರಿ ಕೇಸಸ್ ಜಾಸ್ತಿ ಇವೆ ಈ ವ್ಯಕ್ತಿ ಮೇಲೆ. 2021ನಲ್ಲಿ ಕೂಡ ಕಟಕ್ ಚಿಂಚೋಳಿ ಇನ್ಸ್ಪೆಕ್ಟರ್ ಮೇಲೆ ಕೂಡ ಹಲ್ಲೆ ಮಾಡಿದ್ದಾನೆ ಇದೇ ವ್ಯಕ್ತಿ ಸೇರಿ. ಆವಾಗ ಕೂಡ ಕೇಸ್ ಆಗಿದೆ. ಸೊ ಟೋಟಲಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಈ ವ್ಯಕ್ತಿಗೆ. ಇವನು ಬೆಂಬಲಗಾಗಿ ಸರ್ ಮತ್ತೆ ಯಾರಾದರೂ ರೌಡಿ ಶೀಟರ್ಗಳು ಎಲ್ಲರಿಗೂ ಕೂಡ ಕ್ರಿಮಿನಲ್ ಎಲ್ಲರಿಗಂತ ನಮಗೆ ಬಂದ ಮಾಹಿತಿ ಪ್ರಕಾರ ಇಬ್ಬರಿಗಂತೂ ದೊಡ್ಡ ಕ್ರಿಮಿನಲ್ ಹಿಸ್ಟ್ರಿ ಇದೆ ಅಂತ ಗೊತ್ತಾಗಿದೆ ಸರ್. ಇವರೇ ಇದೆ ಮತ್ತು ಹಿಂದೆ ಯಾವ್ದಾದ್ರು ಬ್ಯಾಕ್ಗ್ರೌಂಡ್ ಇದೆಯಾ ಸರ್? ಈಗ ಇವ್ರಿಗೆ ಕಿಡ್ನಾಪ್ ಮಾಡಿ ಸದ್ಯಕ್ಕೆ ಇನ್ವೆಸ್ಟಿಗೇಷನಲ್ಲಿ ನಮಗೆ ಈ ಯಾರು ಯಾವ ಗುಂಪಿದೆ ಅನ್ನೋದು ಮಾತ್ರ ಮಾಹಿತಿ ಇದೆ. ಹಿಂದೆ ಯಾರಿದ್ರೂ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಪತ್ತೆ ಆದಾಗ ಖಂಡಿತ ಕ್ರಮ ಕೈಗೊಳ್ತೀವಿ. ಸದ್ಯಕ್ಕೆ ಥ್ಯಾಂಕ್ ಯು ಸೋ ಮಚ್.